ಮೊನ್ನೆ RCB ಚೆನ್ನೈ ಮ್ಯಾಚಲ್ಲಿ ನಾವು ನೋಡುವಾಗ ಪೂರ್ತಿ ತಯಾರಿ ಮಾಡ್ಕೊಂಡು ಕೂತಿದ್ವಿ. ಏನು ಅಂದರೆ ಅಟ್ಲೀಸ್ಟ್ ಈ ಮ್ಯಾಚ್ ಆದರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೋಡುವ, ಏನು ಟೆನ್ಷನ್ ಇಲ್ಲದೆ ಮ್ಯಾಚ್ನ ಒನ್ ಸೈಡ್ ಆಡೋದ್ರಿಂದ ನಾವು ತುಂಬ ಸುಲಭವಾಗಿ ಗೆಲ್ಬೋದು ಅಂತ ಟಿವಿನ ಟರ್ನ್ ಆನ್ ಮಾಡಿ ಪಾಪ್ಕಾರ್ನ್ ಕೈನಲ್ಲಿ ಹಿಡ್ಕೊಂಡ್ಬಿಟ್ಟು ಕೂತಿದ್ವಿ. ಆದರೆ ಲಾಸ್ಟ್ ಬಾಲ್ವರೆಗೂ ಈ ಮ್ಯಾಚ್ದು ಟೆನ್ಷನ್ ತೊಗೊಂಡೋಗಿ ನಮಗೆ ಹಾರ್ಟ್ ಅಟ್ಯಾಕ್ ಬರೋ ಥರ ಮಾಡಿಬಿಟ್ಟು ಕೊನೆಗೆ 2.2 ರನ್ನಿಂದ ಈ ಮ್ಯಾಚ್ನ ಉಳಿಸ್ಕೊಡೋ ಥರ ಪರಿಸ್ಥಿತಿ ಬಂದ್ಬಿಡ್ತು. ಆದರೆ ಈ ಚೆನ್ನೈನವರು ಪೂರ್ತಿ ತಯಾರಿ ಮಾಡ್ಕೊಂಬಂದಿದ್ರು. ಈ ಸಾರಿ RCBನವ್ರಿಗೆ ಫುಲ್ ಶಾಕ್ ಕೊಡೋಣ ಅಂತೇಳಿ. ಅವರು ಇರುವಂಥ ಆ ಒಂದು ಸರ್ಪ್ರೈಸ್ ಶಾಕಿಂಗ್ ಥಿಂಗ್ಸ್ ಯಾವುದು ಅಂದರೆ, ಒಂದು ಆಯುಷ್ ಮಾತ್ರೆ, 2 ರವೀಂದ್ರ ಜಡೇಜಾದು ಪರ್ಫಾರ್ಮೆನ್ಸು, 3ನೇದು ಫುಲ್ ಟೀಮ್ನವರು ಅವರು ಯಾವ ಥರ ಪೂರ್ತಿ ತಯಾರಿ ಮಾಡ್ಕೊಂಬಂದಿದ್ದಾರೆ ಅಂದರೆ, ಈ ಸಾರಿ RCBನ ಸೋಲ್ಸೋದಲ್ಲ, ಅವ್ರು ಹುಟ್ಟಡಗಿಸೋಣ ಅಂತ ಪೂರ್ತಿ ತಯಾರಿ ಮಾಡ್ಕೊಂಬಂದಿದ್ರು. ಆದರೆ RCBನವ್ರಿಗೆ ಒಳ್ಳೆ ಚಾಲೆಂಜ್ ಕೊಟ್ಬಿಟ್ರು. ಅವರು ಕೊಟ್ಟಿರುವಂಥ ಈ ಚಾಲೆಂಜಿಂದ RCBನವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ, ಬರೀ 2 ರನ್ನನ್ನು ನಾವು ಡಿಫೆಂಡ್ ಮಾಡಿದ್ದೀವಿ. ಯೋಚನೆ ಮಾಡಿ, ಆ ಒಂದು ಪವರ್ಫುಲ್ ಮ್ಯಾಚಲ್ಲಿ ಲಾಸ್ಟ್ ಬಾಲ್ವರೆಗೂ ಎರಡೂ ಟೀಮ್ನವರು ಅವರು ಹೃದಯನ ಗಟ್ಟಿಯಾಗಿ ಹಿಡಿದ್ಬಿಟ್ಟು ಕೂತಿದ್ರು. ಆ ಒಂದು ದಯಾಳ್ದ ಲಾಸ್ಟ್ ಬಾಲಲ್ಲಿ ಅವರು ಬರೀ 2 ರನ್ ತಗೊಂಡ್ರು. ಲಾಸ್ಟಿಗೆ ನಾವು 2 ರನ್ನಿಂದ ಗೆದ್ವಿ. ಜಸ್ಟ್ ಇಮ್ಯಾಜಿನ್, ಆ ಸಿಚುವೇಶನಲ್ಲಿ RCBನವರು ಗೆದ್ದಿದ್ದು ಒಂದು ಮೆಸೇಜ್ ಹೋಗಿದೆ ಬೇರೆ ಟೀಮ್ನವ್ರಿಗೆ, ಇವರು ಲಾಸ್ಟ್ 2 ರನ್ ಇದ್ರೂ ಕೂಡ ಡಿಫೆಂಡ್ ಮಾಡ್ತಾರೆ ಅನ್ನೋದು. ಈಗ ಮುಂದೆ ಬರುವಂಥ ಟೀಮ್ಗಳು RCB ಎದುರುಗಡೆ ಸ್ವಲ್ಪ ಅಲರ್ಟ್ ಆಗಿರ್ತಾರೆ. ಆದರೆ RCBನವ್ರಿಗೆ ಏನು ಅಂದರೆ ಒಂದು ಮೆಂಟಲ್ ವರ್ಕೌಟ್ ಆಗಿದೆ ಇವ್ರಿಗೆ. ಏನು ಅಂದರೆ ಇವ್ರಿಗೊಂದು ಆ ಒಂದು ಕಾನ್ಫಿಡೆನ್ಸ್ ಸಿಕ್ಕಿದೆ, ಲಾಸ್ಟ್ ರನ್ವರೆಗೂ ನಾವು ಪ್ರಯತ್ನ ಪಟ್ಟರೆ ಗೆದ್ದೇ ಗೆಲ್ತೀವಿ ಅಂತೇಳಿ. ಆದರೆ ಆ ಟೈಮ್ನಲ್ಲಿ, ಆ ಸಿಚುವೇಶನಲ್ಲಿ RCB ಫ್ಯಾನ್ಸ್ ಮೈಂಡಲ್ಲಿ ಏನು ನೋಡ್ತಾ ಇತ್ತು ಜಸ್ಟ್ ಯೋಚನೆ ಮಾಡಿ. ನಾವು ಅಂದ್ಕೊಂಡಿದ್ವಿ ಈ CSKನವರು 8 ಮ್ಯಾಚ್ ಸೋತಿದ್ದಾರೆ, ಈ ಮ್ಯಾಚು ಕೂಡ ತುಂಬ ಸುಲಭವಾಗಿ ಸೋಲ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇನ್ನೊಂದು ಕಡೆ ಅವರು ದ್ವೇಷನ ತಗೊಂಡ್ಬಿಟ್ಟು ಬಂದಿದ್ದಾರೆ. ಇವತ್ತಿನ ಮ್ಯಾಚು RCBನವ್ರಿಗೆ ಕಂಪಲ್ಸರಿ ನಾವು ಸೋಲಿಸಲೇಬೇಕು ಅಂತ. ಏನು ರೈವಲರಿಗವರು. ನಮ್ಮ RCB ಟೀಮ್ನಲ್ಲಿ 17 ವರ್ಷದಿಂದ ಟೀಮ್ನಲ್ಲಿ ಆಡುವಂಥ ಪ್ರತಿಯೊಬ್ಬ ಪ್ಲೇಯರು ಒಬ್ಬ ಸಾಮಾನ್ಯ ಮನುಷ್ಯನ ಥರ ಆಡ್ತಾ ಇದ್ರು. ಈ ಬೇರೆ ಟೀಮ್ನವರು ಕಪ್ ತಗೊಂಡಿಲ್ಲ ಅಂತ ಹೇಳಿ ಎಲ್ಲರಿಗೂ ಟಾರ್ಚರ್ ಕೊಟ್ಬಿಟ್ಟು ಈಗ RCB ಟೀಮ್ನಲ್ಲಿ ಆಡುವಂಥ ಪ್ರತಿಯೊಬ್ಬ ಪ್ಲೇಯರು ಏನು ಹೇಳ್ತಾರೆ, ಮಾನ್ಸ್ಟರ್ ಥರ ಆಡ್ತಾ ಇದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು, ಮ್ಯಾಚ್ ನಡೆದು 48 ಗಂಟೆ ಆಗಿಲ್ಲ ರೀ ಇನ್ನು. ಈ 48 ಗಂಟೆ ಆದರೂ ಕೂಡ ಆ ಮ್ಯಾಚ್ನ ಇವತ್ತಿನ ಈ ಕ್ಷಣದವರೆಗೂ ಕೂಡ ಯಾರೂ ಮರ್ತಿಲ್ಲ. ಆನ್ಲೈನಲ್ಲಿ ಎಷ್ಟು ವೈರಲ್ ಆಗ್ತಾ ಇದೆ ಅಂದರೆ, ಯಾರು ನೋಡಿದ್ರು ರೊಮೊರಿಯೋ ಶಫರ್ಡ್ದು ವಿಡಿಯೋ ಮಾಡ್ತಾ ಇದ್ದಾರೆ. ಆತ ಬರೀ 14 ಬಾಲಲ್ಲಿ ಹೊಡೆದಿರುವಂಥ ಆ 53 ರನ್ಗಳು ಇದೆ ಅಲ್ವಾ, ಆ ಖಲೀಲ್ ಬೌಲಿಂಗ್ಗೆ ಹೊಡೆದಿದ್ದ. ಅದನ್ನು ಇನ್ನು ಅದೆಷ್ಟು ದಿನ ಇವರು ನಡೆಸ್ತಾರೋ ಗೊತ್ತಿಲ್ಲ. ಜಸ್ಟ್ ಇಮ್ಯಾಜಿನ್, ಈಗ ನಾವು ಏನಾದ್ರು ಕಪ್ ಗೆದ್ರೆ ಅದು ಎಷ್ಟು ವರ್ಷಗಳವರೆಗೆ ಆ ನೆನಪಿರುತ್ತೆ. RCBನವರು ಈ ಥರ 18ನೇ IPL ಸೀಸನಲ್ಲಿ ಕಪ್ ಗೆದ್ದಿದ್ರು ಅಂತ ಪ್ರತಿಯೊಬ್ಬರು ನೆನಪು ಮಾಡ್ತಾರೆ. ಇವಾಗ ನೋಡಿ, ಚೆನ್ನೈನವರು ಅವರು ಅಷ್ಟೊಂದು ಕಪ್ ಗೆದ್ದಿದ್ರು ಕೂಡ ಅವರಿಗೆ ಆ ಒಂದು ಫೀಲ್ ಆಗ್ತಾ ಇಲ್ಲ, ಅವರು ಕಪ್ ಗೆದ್ದಿದ್ದಾರೆ, ಅವ್ರ ಕೈನಲ್ಲಿ 5 ಕಪ್ ಇದೆ ಅಂತ ಹೇಳಿ. ಇನ್ನೊಂದು ಕಡೆ RCBನವರು 1 ಕಪ್ ಕೂಡ ಗೆದ್ದಿಲ್ಲ. ಆದರೆ ಆ ಟೀಮ್ದು ವ್ಯಾಲ್ಯೂ ಯಾವ ಲೆವೆಲ್ಗೆ RCB ಫ್ಯಾನ್ಸು ನಾವು ಇಟ್ಟಿದ್ದೀವಿ ಅನ್ನೋದು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೀವು ನೋಡಿರ್ಬೋದು, ಕುನಾಲ್ ಪಾಂಡ್ಯ ಬಸ್ನಲ್ಲಿ ಹೋಗ್ಬೇಕಾದ್ರೆ RCBನವ್ರಿಗೆ ನಾವು ಇದು ಗೆಲ್ಸಿರೋದು ಬರೀ ಒಂದೇ ಒಂದು ಮ್ಯಾಚು, ನಮಗೆ ಈ ಥರ ಪ್ರೇ ಮಾಡ್ತಾ ಇದ್ದಾರೆ. ಇನ್ನು ಕಪ್ ತಗೊಂಬಂದ್ರೆ ಇನ್ನು ಯಾವ ಲೆವೆಲ್ಗೆ ನಮ್ಮನ್ನು ಇವರು ನೋಡ್ತಾರೆ ಅಂತ ಕುನಾಲ್ ಪಾಂಡ್ಯ ಶಾಕ್ ಆಗಿದ್ರು. ಆ ಮ್ಯಾಚ್ ಕಂಪ್ಲೀಟ್ ಆಗಿದ ಮೇಲೆ ಫ್ಯಾನ್ ಕಡೆಯಿಂದ ಇಷ್ಟೊಂದು ಅದ್ಭುತವಾಗಿ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಅವ್ರ ಲೈಫ್ನಲ್ಲಿ ಇದೇ ಫಸ್ಟ್ ಟೈಮ್ ಅಂತ ನೋಡಿದ್ದು. ಇವಾಗ ನೋಡಿ, ಇನ್ನೊಂದು ಕಡೆ ನಾವು ನೋಡಬೇಕು, ರೀಸೆಂಟಾಗಿ 6-7 ತಿಂಗಳಿಂದ ನೀವು ಪ್ರಿಯಾಂಶ್ ಆರ್ಯ ಈ ಹೊಸದಾಗಿ ಬಂದಿರೋಂಥ ಪ್ಲೇಯರ್ಸ್ಗೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಕೇಳಿದಾಗ ನೀವು ಈಗ ಟೀಮ್ನಲ್ಲಿ ಸೆಲೆಕ್ಟ್ ಆಗಬೇಕಾದ್ರೆ ಯಾವ ಟೀಮ್ಗೆ ಹೋಗ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ರು RCB ಟೀಮ್ಗೆ ಹೋಗಬೇಕು, ಅಲ್ಲಿರುವಂಥ ಫ್ಯಾನ್ಸ್ಗಳು ನಮಗೆ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡ್ತಾರೆ, ನಾವು ಹೋದರೆ RCBಗೆ ಹೋಗಬೇಕು ಅಂತ ಅವರು ಡಿಸೈಡ್ ಮಾಡಿ ಕೂತಿದ್ರು. ಅದೇ ಬೆಸ್ಟ್ ಎಕ್ಸಾಂಪಲ್ ಆಗಿ ಪ್ರಿಯಾಂಶ್ ಆರ್ಯ ಪಂಜಾಬ್ನಲ್ಲಿ ಆಡ್ತಾ ಇರುವಂಥ ಆ ಒಂದು ಹುಡುಗ CSK ಮೇಲೆ ಸೆಂಚುರಿ ಹೊಡೆದಿದ್ದ. RCB ಫ್ಯಾನ್ಸ್ದು ಕ್ರೇಜ್ ಯಾವ ಥರ ಇದೆ ನೋಡಿ. ಯಾವುದೇ ಹೊಸ ಪ್ಲೇಯರು ಈಗ IPLನಲ್ಲಿ ಆಡೋದಿಕ್ಕೆ ಬಂದರೆ RCBನಲ್ಲಿ ಸೆಲೆಕ್ಟ್ ಆಗಬೇಕು ಅಂತಾನೆ ಅವರು ಪೂರ್ತಿ ತಯಾರಿ ಮಾಡ್ಕೊಂಡ್ಬಿಟ್ಟು ಬರ್ತಾರೆ.
ಆದರೆ ಮೊನ್ನೆ 2 ದಿವಸದ ಹಿಂದೆ ನಡೆದಿರುವಂಥ ಈ ಮ್ಯಾಚಲ್ಲಿ ಒಬ್ಬರು ಅಲ್ಲ 2 ಕಡೆ ಟೀಮ್ ಕಡೆಯವರು ಕೂಡ ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ, ನಮಗೆ ಈ ಚೆನ್ನೈ ಕಡೆಯವರು ನೀವು ನೋಡಿರ್ಬೋದು ಆಯುಷ್ ಮಾತ್ರೆ, ಅದು 17 ವರ್ಷದ ಹುಡುಗ 94 ರನ್ ಹೊಡೆದಿದ್ದಾನೆ. ಅಲ್ಲ ರೀ, ಇಷ್ಟು ದಿವಸ ಅವರು ಬಚ್ಚಿಟ್ಟಿದ್ದಂಥ ಆ ಒಬ್ಬ ಪ್ಲೇಯರು ನೆನ್ನೆ RCB ಎದುರುಗಡೆ ಬಂದು ಹೊಡೆದಿದ್ದಾನೆ ಅಂದರೆ ನೀವು ಯೋಚನೆ ಮಾಡಿ ಆ ಪ್ಲೇಯರ್ಗೆ ಅವರು ಯಾವ ಥರ ತಯಾರಿ ಮಾಡಿದ್ದಾರೆ ಅಂತೇಳಿ. ಇನ್ನೊಂದು ಕಡೆ RCBನಲ್ಲಿ ನನಗೊಂದು ಗೊತ್ತಾಗ್ತಿಲ್ಲ, ಈ ರೊಮೋರಿಯೋ ಶೆಫರ್ಡ್ ಎಷ್ಟು ದಿವಸದಿಂದ ಕಾಯ್ತಾ ಇದ್ರು ಏನೋ ಗೊತ್ತಿಲ್ಲ. RCBನವರು ಒಂದು ಸಣ್ಣ ಅವಕಾಶ ಕೊಟ್ಟರೆ ನಾನು ಒಂದು ಒಳ್ಳೆ ಪರ್ಫಾರ್ಮ್ ಮಾಡಿ ತೋರಿಸ್ತೀನಿ, ಒಂದು ಮ್ಯಾಚ್ ಗೆಲ್ಲಿಸ್ತೀನಿ ಅಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ನೋ ಗೊತ್ತಿಲ್ಲ. ಆದರೆ ಮೊನ್ನೆ ಇವರೊಂದು ಸಣ್ಣ ಅವಕಾಶ ಕೊಟ್ಟರು, ಅದನ್ನು ಪರ್ಫಾರ್ಮ್ ಮಾಡಿ ತೋರಿಸೇ ಬಿಟ್ರು. ಲಾಸ್ಟಿಗೆ RCBನವರು ಅಂಥ ಡೆಡ್ಲಿ ಪೊಸಿಷನಲ್ಲಿರುವಾಗ 53 ರನ್ ಹೊಡೆದ್ಬಿಟ್ಟು ಕೊಟ್ಟಿದ್ರಲ್ವ, ಅದೇ ರನ್ನಿಂದ ಈಗ RCBನವರು ನಮ್ಮ ರೈವಲ್ ಒಂಥರ ಬದ್ಧ ದ್ವೇಷಿ ಅನ್ನೋ CSK ಟೀಮ್ನ ಸೋಲಿಸ್ಬಿಟ್ಟು 2 ಪಾಯಿಂಟ್ ತೊಗೊಂಡ್ಬಿಟ್ಟು ಇವಾಗ ಪಾಯಿಂಟ್ ಟೇಬಲಲ್ಲಿ ಟಾಪ್ನಲ್ಲಿದ್ದೀವಿ. ಸಾಟರ್ಡೆ ನಡೆದಿರುವಂಥ ಮ್ಯಾಚ್ನ ಮೂವಿ ತೆಗೆದ್ರೆ ಎಷ್ಟು ದಿವಸ ಬೇಕಾಗ್ಬೋದು, ಅದಕ್ಕೆ ಎಷ್ಟು ಜನ ಸ್ಕ್ರಿಪ್ಟ್ ರೈಟರ್ ಬೇಕಾಗುತ್ತೆ, ಆ ಸ್ಕ್ರೀನ್ ಪ್ಲೇನ ರೆಡಿ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಆ ಒಂದು ಸಸ್ಪೆನ್ಸು, ಆ ಜನರು ರಿಯಾಕ್ಷನ್ ಎಲ್ಲ ರೆಡಿ ಮಾಡೋದಕ್ಕೆ ಅವರು ಎಷ್ಟು ಕ್ಲಿಪ್ಪು ಬೇಕಾಗುತ್ತೆ. ಹಾಗೆ ಒಂದ್ಸರಿ ಯೋಚನೆ ಮಾಡಿ, ಅದಕ್ಕೆ ಮಾಡುವಂತಹ ಆ ಡೈರೆಕ್ಟರ್ ಯಾವ ಥರ ರಿಸರ್ಚ್ ಮಾಡಬೇಕಾಗುತ್ತೆ, ಈ ಫ್ಯಾನ್ಸ್ ಮೈಂಡಲ್ಲಿ ಏನು ಥಾಟ್ ಓಡ್ತಾ ಇದೆ ಅದನ್ನು ಅವರು ಪ್ರತಿಯೊಂದು ಕ್ಲಿಪ್ನು ಅವರು ಮಾಡುವಂಥ ಒಂದು ಕ್ಲಿಪ್ಗೆ ಅವರು ಎಷ್ಟು ವಿಡಿಯೋಗಳನ್ನು ಶೂಟ್ ಮಾಡಿ ಮಾಡಬೇಕಾಗುತ್ತೆ. ಆದರೆ ಈ ಮ್ಯಾಚ್ನಲ್ಲಿ ನಡೆದಿರುವಂಥ ಇಷ್ಟೊಂದು ಆ್ಯಕ್ಷನ್ಸ್ ಎಲ್ಲ ಲೈವ್ ಆಗಿ ಇವರು ಶೂಟ್ ಮಾಡಿಬಿಟ್ರು. ಜಸ್ಟ್ ಇಮ್ಯಾಜಿನ್, ಮೊನ್ನೆ ನಡೆದಿರುವಂಥ ಮ್ಯಾಚ್ನ ಫಿಲಮ್ ಆಗಿ ತೆಗೆದ್ರೆ ಅದಕ್ಕೆ ಎಷ್ಟು 1000 ಜನ ಟೀಮ್ ಬೇಕಾಗ್ತಾರೆ. ಇದನ್ನು ರೀಕ್ರಿಯೇಟ್ ಮಾಡೋದಕ್ಕೆ ಅವರು ಟ್ರೈ ಮಾಡಿದ್ರು ಕೂಡ ಇಷ್ಟೊಂದು ಕ್ಲಿಯರ್ ಆಗಿ ಅವ್ರ ಕೈನಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ನನಗೊಂದು ಅರ್ಥ ಆಗಿಲ್ಲ, ನಾವು ರಿಲ್ಯಾಕ್ಸ್ ಆಗಿ ನೋಡೋಣ ಅಂತ ಟ್ರೈ ಮಾಡಿದ್ದ ಮ್ಯಾಚಲ್ಲಿ ಇಷ್ಟೊಂದು ಆ್ಯಕ್ಷನ್ಸು, ರಿಯಾಕ್ಷನ್ಸು. ಆಯುಷ್ ಮಾತ್ರ ಹುಡುಗ 94 ರನ್ ಹೊಡಿತಾನೆ. ಅದರಲ್ಲಿ ಹೊಸ ಪ್ಲೇಯರ್ಸ್ ಅವರು, ಆಯುಷ್ ಮಾತ್ರ ಹೊಸ ಪ್ಲೇಯರು, ರೊಮೋರಿಯೋ ಶೆಫರ್ಡು ಹೊಸ ಪ್ಲೇಯರು, ಜಾಕಬ್ ಬೆಥೆಲ್ ಬಗ್ಗೆ ನಾವು ಮಾತಾಡಲೇಬೇಕು ರೀ. ಆ ಹುಡುಗ ಫಸ್ಟ್ ಟೈಮ್ ಆದಂಗೆ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಫಸ್ಟ್ IPL ಮ್ಯಾಚಲ್ಲೇ ಆತ 50 ರನ್ ಹೊಡೆದಿದ್ದಾನೆ.